ಅವಳ ಅಂಗೈಯಾಗಲೇ ಬೆವತು ತಣ್ಣಗಾಗಿತ್ತು. ಕಿಟಕಿಯ ಸರಳು ಆಧಾರ ಮಾಡಿಕೊಂಡು ಟೆರೆಸಿನತ್ತ ದೇಹವನ್ನ ಮೇಲಕ್ಕೆತ್ತಬೇಕೆಂದು ಅವಳಿನ್ನೂ ಅಂದ್ಕೊಳ್ತಿರುವಷ್ಟರಲ್ಲೇ ಹಿಮವಂತನ ಬಲಿಷ್ಠ ಬಾಹುಗಳು ಅವಳ ರೆಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆತ್ತುಕೊಂಡಿದ್ದವು. ಮೊದಲು ಕಿಟಕಿಗೆ, ಆಮೇಲೆ ಟೆರೆಸಿನ ಪುಟ್ಟ ಕಂಬಿಗೆ, ಆಮೇಲೆ ಹಿಮವಂತನ ಬಂಡೆ ಹರಿವಿನಂತಹ ಎದೆಗೆ ಪ್ರಾರ್ಥನಾಳ ಇಡೀ ದೇಹ ಎರಡೆರಡು ಕ್ಷಣ ತಾಕಿ ತೀಡಿ ಸಾಗಿ ಗಾಳಿಯಲ್ಲಿ ತರಾಡಿದಂತಾಗಿ ಕಡೆಗೆ ಟೆರೆಸಿನ ಮೇಲೆ ಸ್ಥಿರವಾಯಿತು. ಅವನ ದೇಹದಿಂದ ಹಿತವಾದ ಬೆವತ ವಾಸನೆಯೊಂದು ಬೆಳದಿಂಗಳಿನೊಂದಿಗೆ ಬೆರೆತು ಮತ್ತು ಹುಟ್ಟಿಸುವಂತಿತ್ತು. ಈ ಕ್ಷಣಗಳನ್ನ ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡು ದೇವರೇ. ನಮಸ್ಕಾರ, ನಿಮ್ಮ ಕನ್ನಡ ಝೋನ್ ಚಾನಲ್ಗೆ ಸ್ವಾಗತ. ಪ್ರೀತಿಯ ಅನಾವರಣದ ಹೇಳಿ ಹೋಗು ಕಾರಣ ಪುಸ್ತಕದ 5ನೇ ಸಂಚಿಕೆಗೆ ಸ್ವಾಗತ. ನೀವು ಮೊದಲ 4 ಸಂಚಿಕೆಗಳನ್ನು ನೋಡಿಲ್ಲವೆಂದ್ರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ ಆದ ನಂತರ ಈ ಸಂಚಿಕೆಯನ್ನು ನೋಡಿ. ನೀನು ಇಂಜಿನಿಯರ್ ಅಲ್ಲ ಅಂದ್ರೆ ನಂಬೋಕೆ ಆಗಲ್ಲ. ಇವತ್ತಿನ ತನಕ ಯಾವುದೇ ವ್ಯಾಪಾರ ಮಾಡಿಲ್ಲ ಅಂತೀಯ, ಕೈಯಲ್ಲಿ ನಯಾ ಪೈಸೆ ಇಲ್ಲ ಅನ್ನೋದು ನಿನ್ನ ಮುಖ ಮತ್ತು ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ತಮ್ಮ, ನಿಮ್ಮ ನೆರೆ ಮನೆಯವರನ್ನ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಸ್ಲೋಗನ್ ಇದೆಯಲ್ಲ, ಬಿ ಶೋರ್ ಶಿವಮೊಗ್ಗ ದಂಗೆದ್ದು ಹೋಗ್ತದೆ. ಕೈ ತುಂಬ ದುಡ್ಡು ಮಾಡ್ತೀಯಾ, ಮುಂದಿನ ಪ್ರಾಜೆಕ್ಟ್ ಕೈಗೆತ್ಕೊಳ್ಳೋ ಹೊತ್ತಿಗೆ ಈ ಊರಿನ ಶ್ರೀಮಂತರು ದುಡ್ಡಿನ ಚೀಲ ಹಿಡ್ಕೊಂಡು ನಿನಗೋಸ್ಕರ ಅವರದೊಂದು ಪಾರ್ಟ್ನರ್ಶಿಪ್ಗೋಸ್ಕರ ಕಾದಿರ್ತಾರೆ. ಗುಡ್ ಲಕ್. ನಾಳೆ ಸಂಜೆ ಹೊತ್ತಿಗೆ ಒಂದು ಸ್ಕೆಚ್ ಮಾಡಿಟ್ಟಿರ್ತೀನಿ, ನೀನು ಬಂದು ನೋಡಿದ್ರೆ ಮುಂದಿನ ಕೆಲಸ ಮಾಡಬಹುದು. ಬ್ರೌಸರ್ ಪೂರ್ತಿಯಾಗಿ ಪ್ರಿಂಟ್ ಆಗಿ ಬರೋದಿಕ್ಕೆ 8 ದಿನನಾದ್ರೂ ಬೇಕು. ತುಂಬಾ ಅವಸರದಲ್ಲಿರೋ ಹಾಗೆ ಕಾಣ್ತಿದ್ದೀಯಾ. ಮುಂದಿನ ಪ್ರಾಜೆಕ್ಟ್ಗೆ ಹೀಗೆ ಅವಸರ ಮಾಡಬೇಡ. ಹಿಮವಂತನಿಗಿಂತ 4 ವರ್ಷ ದೊಡ್ಡವನಿರಬಹುದಾತ. ಮೂಲತಃ ಕಲಾವಿದ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾನೆ. ಬುದ್ಧಿ ಬಳಸಿದ್ದರೆ ಇಂತಹ 10 ಲೇಔಟ್ಗಳನ್ನ ಆತ ಈ ಹೊತ್ತಿಗೆ ಮಾಡಿ ಮುಗಿಸಬಹುದಾಗಿತ್ತು. ಆದ್ರೆ ಬುದ್ಧಿ ಯಾರ ಸ್ವತ್ತು ಅಲ್ಲ. ಶಿವಮೊಗ್ಗದ ಶ್ರೀಮಂತರಿಗೆ ಮದುವೆ ಕಾರ್ಡು, ಬ್ರೌಸರು, ಸಣ್ಣ ಪುಟ್ಟ ಪ್ಲಾನ್ಗಳು ಮಾಡಿಕೊಡ್ತಾ ಕುಳಿತುಕೊಂಡಿದ್ದಾನೆ. ಕಣ್ಣುಗಳಲ್ಲಿ ಚುರುಕುತನವಿದೆ. ಬ್ರೌಸರ್ಗೊಂದು ಕಲಾತ್ಮಕತೆ ತಂದುಕೊಡಬಲ್ಲ ಜಾಣ ಆತ. ಈಗಾಗಲೇ ಮುಂದಿನ ಪ್ರಾಜೆಕ್ಟ್ನ ಬಗ್ಗೆ ಮಾತನಾಡ್ತಾನೆ. ನನ್ನ ಪಾಲಿಗೆ ಮುಂದಿನ ಪ್ರಾಜೆಕ್ಟು ಅಂತ ಯಾವುದೂ ಇಲ್ಲ ಸರ್. ಏನೇ ಮಾಡಿದ್ರು ಇನ್ನು 5 ವರ್ಷಗಳು ಹೀಗೆ ಇನ್ನೊಬ್ಬರಿಗೋಸ್ಕರ ಅಂತ ಮಾಡ್ತಿರ್ಬೇಕು. 5ನೇ ವರ್ಷ ಮುಗಿದ ಮಾರನೇ ದಿನ ನನ್ನದು ಅಂತ ಸ್ವಂತದ ಬದುಕು ಶುರುವಾಗುತ್ತೆ. ಅದರ ಹೆಸರು ಪ್ರಾರ್ಥನಾ. ಎದುರಿಗೆ ಕುಳಿತ ಕಲಾವಿದನಿಗೆ ಹಾಗಂತ ಹೇಳೋಣವೆಂದುಕೊಂಡನಾದರೂ ಹಿಮವಂತ ತುಟಿ ಬಿತ್ತಲಿಲ್ಲ. 8ನೇ ದಿನದ ಹೊತ್ತಿಗೆ ಬ್ರೌಸರ್ಗೋಸ್ಕರ ಬರ್ತೀನಿ, ಬ್ರೌಸರ್ ನನ್ನ ಕೈಗೆ ತಲುಪಿದ ಮಾರನೇ ದಿನ ನಿಮ್ಮ ಬಿಲ್ ಚುಕ್ತ ಆಗ್ತದೆ, ನನ್ನನ್ನು ನೀವು ನಂಬಬೇಕು ಅಂದವನೇ ಎದ್ದು ನಿಂತ್ಕೋತಾನೆ. ಇವನನ್ನ ನಂಬದಿರುವುದಾದರೂ ಹೇಗೆ ಅಂತ ತನ್ನನ್ನೇ ಕೇಳ್ಕೊಳ್ಳುವವನಂತೆ ಕುಳಿತಿದ್ದ ಆ ಕಲಾವಿದ. ಅವತ್ತು ಇಳಿ ಸಂಜೆ ಪ್ರಾರ್ಥನಾ ಮತ್ತು ಹಿಮವಂತ್ ಲೈಬ್ರರಿಯಿಂದ ಹೊರಬಿದ್ದಾಗ ಸಣ್ಣಗೆ ಕತ್ತಲು ಶಿವಮೊಗ್ಗೆಯನ್ನ ತಬ್ಬಿಕೊಳ್ತಿತ್ತು. ಯಾವ ಕಡೆಯಿಂದ ಮೊಳ ಹಾಕಿದ್ರೂ ಶಿವಮೊಗ್ಗದಲ್ಲಿರುವುದು ಒಂದೇ ಒಂದು ಪಾರ್ಕು. ಕತ್ತಲಾದ ಮೇಲೆ ಪ್ರಾರ್ಥನಾಳೊಂದಿಗೆ ಕೂಡಬಹುದಾದಂತ ಜಾಗವೇ ಅಲ್ಲ ಅದು. ಹಗಲಿಡಿ ಓದಿ ದಣಿದವಳಿಗೆ ಪಾರ್ಕಿನಲ್ಲಿ 5 ನಿಮಿಷ ಕೂತಿದ್ರೆ ಮನಸ್ಸಿಗೆ ಮುದವೆನಿಸ್ತದೆ. ಇವತ್ ಬೇಡ, ಪ್ರಾರ್ಥನೆಗಳಿಗೋಸ್ಕರವೇ ಒಂದು ಪಾರ್ಕನ್ನ ಸೃಷ್ಟಿಸ್ತೇನೆ. ಜಗತ್ತಿನ ಯಾವ ಗಂಡು ಯಾವ ಹೆಣ್ಣು ಬೇಕಾದರೂ ಎಷ್ಟು ಹೊತ್ತಿನಲ್ಲಿ ಬೇಕಾದರೂ ಕುಳಿತು ಮನಸ್ಸನ್ನ ಹಗುರ ಮಾಡ್ಕೊಳ್ಬಹುದಾದಂತ ಅದ್ಭುತವಾದ ಪಾರ್ಕ್ ಅದು. ಅಲ್ಲಿ ನಾನಿರ್ತೇನೆ, ಪ್ರಾರ್ಥನಾ ಇರ್ತಾಳೆ. ಅನತಿ ದೂರದಲ್ಲೇ ನಮ್ಮ ಮಗು ಆಡ್ತಿರುತ್ತೆ. ಅದರ ಹೆಸರು ಹಿಮಾಂಶು. ಮನೆಯತ್ತ ನಡೆಯುತ್ತಾ ನಡೆಯುತ್ತಾ ಕನಸುಗಳಲ್ಲಿ ಮುಳುಗಿ ಹೋದ ಹಿಮವಂತ್ ನಡೆಯುವಾಗ 2 ಸಲ ಅವನ ಭುಜ ಅವಳ ಭುಜದ ತಿರುವಿಗೆ ತಾಕಿದಂತಾಯಿತು. ಮೆಲುದನೆಯಲ್ಲಿ ಸಾರಿ ಅಂದಿದ್ದಳು ಪ್ರಾರ್ಥನಾ. ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಅವನಿರಲೇ ಇಲ್ಲ. ಅವನ ಕನಸಿಗೆ ಕನಸು ಹುಟ್ಕೊಳ್ತಿತ್ತು. ಅವತ್ತೇ ರಾತ್ರಿ ಮೊದಲ ಬಾರಿಗೆ ಹಿಮವಂತನ ಲುಂಗಿ ಜುಬ್ಬ ಬಿಚ್ಚಿ ಕಪ್ಪು ನೈಟಿ ತೊಟ್ಟಿದ್ಲು ಪ್ರಾರ್ಥನಾ. ಹಾಲು ಬಿಳುಪಿನ ಹುಡುಗಿ. ಕೋಣೆಯೊಳಗಿನ ಸಣ್ಣ ದೀಪಕ್ಕೂ ಪಳಸ್ತಿದ್ಲು. ಇನ್ನೇನೋ 2 ತುತ್ತು ತಿಂದು ಹಿಮವಂತು ಧ್ಯಾನಕ್ಕೆ ಕೊಡುವ ಹೊತ್ತಿಗೆ ತಾನು ಮಲಗ್ಬಿಡಬೇಕು ಅಂದ್ಕೊಳ್ತಿದ್ದಂತೆಯೇ, ಊಟ ಮುಗಿಸೋಣ ಪ್ರಾರ್ಥನಾ, ಈ ಪುಟ್ಟ ಕೋಣೆಗೊಂದು ಟೆರೆಸ್ ಇದೆ, ಮೆಟ್ಟಿಲಿಲ್ಲ, ನನಗೆ ಕಷ್ಟವಾಗಲಾರದು ಹತ್ತೋದಕ್ಕೆ. ಕೊಂಚ ಧೈರ್ಯ ಮಾಡ್ಬಿಟ್ರೆ ನೀನು ಕೂಡ ಹತ್ತಬಲ್ಲೆ. ಇವತ್ತು ಆಕಾಶದಲ್ಲಿ 14ನೇ ಚಂದ್ರನಿದ್ದಾನೆ. ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ಮಧ್ಯರಾತ್ರಿಯ ತನಕ ಕೂತ್ ಬರೋಣ ಕೇಳ್ತಾನೆ ಹಿಮವಂತ್.
ಓದಿದ ಅಷ್ಟು ಬಯಲಜಿ ಒಂದೇ ಕ್ಷಣಕ್ಕೆ ಮರೆತು ಹೋಗುವಂತಾಗಿತ್ತು. ಅಕ್ಷರಶಃ 2 ನಿಮಿಷದಲ್ಲಿ ಊಟ ಮುಗಿಸಿದಳು. ಹಿಮವಂತ್ ಯಾವತ್ತೂ ಇಷ್ಟೊಂದು ಭಾವುಕನಾಗಿ ಮಾತನಾಡಿದವನಲ್ಲ. ಹುಣ್ಣಿಮೆಗೆ ಸಮುದ್ರ ಉಕ್ತ ಗೊತ್ತಿಲ್ಲ. ಶಾಂತಪ್ಪನವರ ಮನೆಯ ಕಾಂಪೌಂಡಿನ ಮೇಲೆ ಕಾಲಿಟ್ಟು ಕಿಟಕಿಯ ಸರಳುಗಳ ಆಧಾರ ಮಾಡಿಕೊಂಡು ಒಂದೇ ನೆಕದಲ್ಲಿ ಟೆರೆಸು ತಲುಪಿದ ಹಿಮವಂತ್ ಮೇಲಿನಿಂದಲೇ ಪ್ರಾರ್ಥನೆಗೋಸ್ಕರ ಕೈ ಚಾಚಿದ. ಅವಳ ಅಂಗೈಯಾಗಲೇ ಬೆವತು ತಣ್ಣಗಾಗಿತ್ತು. ಕಿಟಕಿಯ ಸರಳು ಆಧಾರ ಮಾಡಿಕೊಂಡು ಟೆರೆಸಿನತ್ತ ದೇಹವನ್ನ ಮೇಲಕ್ಕೆತ್ತಬೇಕೆಂದು ಅವಳಿನ್ನೂ ಅಂದ್ಕೊಳ್ತಿರುವಷ್ಟರಲ್ಲೇ ಹಿಮವಂತನ ಬಲಿಷ್ಠ ಬಾಹುಗಳು ಅವಳ ರೆಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆತ್ತುಕೊಂಡಿದ್ದವು. ಮೊದಲು ಕಿಟಕಿಗೆ, ಆಮೇಲೆ ಟೆರೆಸಿನ ಪುಟ್ಟ ಕಂಬಿಗೆ, ಆಮೇಲೆ ಹಿಮವಂತನ ಬಂಡೆ ಹರಿವಿನಂತಹ ಎದೆಗೆ ಪ್ರಾರ್ಥನಾಳ ಇಡೀ ದೇಹ 2 ಕ್ಷಣ ತಾಕಿ ತೀಡಿ ಸಾಗಿ ಗಾಳಿಯಲ್ಲಿ ತರಾಡಿದಂತಾಗಿ ಕಡೆಗೆ ಟೆರೆಸಿನ ಮೇಲೆ ಸ್ಥಿರವಾಯಿತು. ಹಿಮವಂತನ ತೋಳುಗಳಲ್ಲಿ ಅಂಥದ್ದೊಂದು ಯಮಶಕ್ತಿ ಇದೆ ಎಂಬುದು ಅವಳಿಗೆ ಗೊತ್ತಾದದ್ದೇ ಅವತ್ತು. ಅವನ ದೇಹದಿಂದ ಹಿತವಾದ ಬೆವತ ವಾಸನೆಯೊಂದು ಬೆಳದಿಂಗಳಿನೊಂದಿಗೆ ಬೆರೆತು ಮತ್ತು ಹುಟ್ಟಿಸುವಂತಿತ್ತು. ಅಂಗಿ ತೊಟ್ಟ ಎದೆಯೊಳಗಿನಿಂದ ಎಂಥದ್ದೋ ಬಿಸುಪು ಹೊರಹೊಮ್ತಿತ್ತು. ಟೆರೆಸಿನ ಮೇಲಕ್ಕೆ ಹಾಗೆ ಅನಾಮತ್ತಾಗಿ ರೆಟ್ಟೆ ಹಿಡಿದೆತ್ತಿ ಸ್ಥಾಪಿಸಿದ ಹಿಮವಂತ್ ನಿಧಾನವಾಗಿ ನಿಟ್ಟಿಸಿರಿಟ್ಟು ಅವಳ ದೇಹಕ್ಕೆ ತಾಕಿಕೊಂಡವನಂತೆ ಹಾಗೆ 2 ಕ್ಷಣ ನಿಂತು ಬಿಟ್ಟಿದ್ದ. ಈ ಕ್ಷಣಗಳನ್ನ ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡು ದೇವರೇ, ತನ್ನೊಳಗೆ ತಾನೇ ಹೇಳ್ಕೊಂಡಿದ್ದಳು ಪ್ರಾರ್ಥನಾ. ಇಂತಹ ದಿವ್ಯ ಬೆಳದಿಂಗಳಿನಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ನ ವಿಶಾಲವಾದ ಟೆರೆಸು ಅದೆಷ್ಟು ಸ್ಪಷ್ಟವಾಗಿ ಪಳಪಳಿಸುತ್ತಿರುತ್ತದೋ. 2 ಆರಾಮ ಕುರ್ಚಿಗಳಲ್ಲಿ ನಾವಿಬ್ಬರೇ ಕುಳಿತಿರ್ತೇವೆ. ಪುಟ್ಟ ಜೋಲಿಯಲ್ಲಿ ನೀಲಿ ಸ್ವೆಟರ್ ಹಾಕೊಂಡು ನಮ್ಮ ಮಗು ಬೆಳದಿಂಗಳಿಗೆ ಹೊಳೆಯುತ್ತಾ ನಿದ್ದೆ ಮಾಡ್ತಿರುತ್ತೆ. ಅದರ ಹೆಸರು ಹಿಮಾಂಶು. ಹಾಗೆ ಅವರಿಬ್ಬರು ಅರ್ಧರಾತ್ರಿಯ ತನಕ ಟೆರೆಸಿನ ಪುಟ್ಟ ಕಂಬಿಗೆ ಹತ್ಕೊಂಡು ಕುಳಿತು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಆದರೆ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದ 2 ನವಿರಾದ ಕನಸುಗಳನ್ನ ನೇವರಿಸುತ್ತಾ ಕುಳಿತಿದ್ರೆ, ಅನತಿ ದೂರದಿಂದಲೇ ಕೀಚುಗುಟ್ಟುವ ಹಳೆ ಸೈಕಲ್ ಅನ್ನ ತುಳ್ಕೊಂಡು ಬಂದ ರಸೂಲ್ ಜಮಾದಾರ ಅದೇನೋ ಇದ್ದಕ್ಕಿದ್ದಂತೆ ಖುಷಿಗೊಂಡವನಂತಾಗಿ ಜೇಬಿನೊಳಗಿದ್ದ ಸೀಟಿ ತೆಗೆದು ಜೋರಾಗಿ ಊದಿದ. ಪ್ರಾರ್ಥನಾ ಹಿಮವಂತನ ಭುಜಕ್ಕೆ ತಲೆಯಾನಿಸಿದ್ದೆ. ಆವಾಗ ಮೊದಲು ಚೇತರಿಸಿಕೊಂಡದ್ದು ಹಿಮವಂತನಲ್ಲ, ಪ್ರಾರ್ಥನಾ. ಹೆಣ್ಣಿನ ದೇಹವೇ ಹಾಗೆ ಬೇಗ ಕರಗುತ್ತದೆ, ಅಷ್ಟೇ ಬೇಗ ಸಾಂದ್ರಗೊಳ್ಳುತ್ತದೆ. ದೇಹದ ಬಗ್ಗೆ ಎಚ್ಚರ ವಹಿಸುವುದು ಹೆಣ್ಣಿಗೆ ಜನ್ಮತಃ ಬಂದ ವಿದ್ಯೆ. ಅದಕ್ಕಲ್ಲವೇ ಅಲ್ಲ ಪ್ರಾರ್ಥನಾ ಚೇತರಿಸಿಕೊಂಡದ್ದು. ಅವಳಿಗೆ ಹಿಮವಂತನಿಗಿಂತ ಹೆಚ್ಚು ಗೊತ್ತು ದೇಹಗಳ ಬಗ್ಗೆ. ಡಾಕ್ಟರ್ ಆಗುವ ಹುಡುಗಿಗೆ ಗೊತ್ತಿರುವಂತಹ ಸಂಗತಿಗಳೇನಲ್ಲ. ಅವಳಿಗೆ ಕಾಮ ಗೊತ್ತು, ಪ್ರೇಮ ಗೊತ್ತಿರಲಿಲ್ಲ. ರಾತ್ರಿಗಳೆಂದರೆ ಏನೋ ಅಂತ ಗೊತ್ತು, ಬೆಳದಿಂಗಳ ಅನುಭೂತಿ ಗೊತ್ತಿರಲಿಲ್ಲ. ಹಿಮವಂತ ಅಂದುಕೊಂಡಷ್ಟು ಮುಗ್ದೆಯಲ್ಲ ಈ ಪ್ರಾರ್ಥನಾ. ಅದಕ್ಕೆ ಬೇಗ ಚೇತರಿಸಿಕೊಂಡಳು. ಟೆರೆಸಿನ ಮೇಲಕ್ಕೆ ಹತ್ತಿ ನಿಂತ ಕ್ಷಣದಲ್ಲೇ ಅಪ್ರಯತ್ನ ಪೂರ್ವಕವಾಗಿ ಒಂದಕ್ಕೊಂದು ತಾಕಿ ನಿಂತು ಸ್ಥಿರಗೊಂಡು ಬಿಟ್ಟ ದೇಹಗಳ ಪೈಕಿ ಮೊದಲು ಕದಲಿ ಬೇರೆಯಾದದ್ದೇ ಪ್ರಾರ್ಥನಾಳ ದೇಹ. ಅವನು ಮಾತ್ರ ಹಾಗೆ ನಿಂತಿದ್ದ. ಆಕಾಶದಲ್ಲಿ ದೇವತೆಗಳು ಸುರಿಸುತ್ತಿರುವ ಅಮೃತಧಾರೆಗೆ ಮೈಯೊಡ್ಡಿದಾನೇನೋ ಎಂಬಂತೆ ಹಿಮವಂತನ ಕಣ್ಣುಗಳು ಅರ್ಧ ನಿಮಿಲಿತವಾಗಿದ್ದವು. ಅವುಗಳಲ್ಲಿ ಆವೇಶ ಇರಲಿಲ್ಲ, ಆಲೋಚನೆ ಇತ್ತು. ಅಪ್ಪುಗೆ ಎಂದರೆ, ಸ್ಪರ್ಶವೆಂದರೆ, ದೇಹಗಳ ಬೆಸುಗೆ ಎಂದರೆ ಇದೇನಾ? ಇದಕ್ಕೇನ ಸಮಸ್ತ ಮಾನವ ಕೋಟಿ ಅಷ್ಟೊಂದು ಚಡಪಡಿಸಿ ಕಾಯ್ತಿರೋದು? ಹಿಮವಂತ್ ಅದನ್ನ ಯೋಚಿಸ್ತಿರ್ಲಿಲ್ಲ. ಅವನನ್ನ ಕಾಡುತ್ತಿದ್ದುದು ಮತ್ತದೇ ಪ್ರಶ್ನೆ. ಪ್ರಾರ್ಥನಾಳನ್ನ ನಾ ಪ್ರೀತಿಸ್ತಿದ್ದೇನಾ? ಮದುವೆಯಾಗುವಷ್ಟು. ಕೊಂಚ ಹೊತ್ತಿನ ನಂತರ ವಾಸ್ತವಕ್ಕೆ ಬಂದವನೆಂಬಂತೆ ಮೈ ಸಡಿಲಗೊಳಿಸಿದ. ಅನತಿ ದೂರದಲ್ಲಿ ನಿಂತ ಪ್ರಾರ್ಥನಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಈಗಷ್ಟೇ ತಾನು ಮುಟ್ಟಿದ ಹುಡುಗಿ ದಗೆಯಲಾರಳೆಂಬಂತೆ ಬೆಳದಿಂಗಳಿಗೆ ತೋಯುತ್ತಿದ್ದಾಳೆ. ಕಣ್ಣುಗಳಲ್ಲಿ ಆಗಷ್ಟೇ ನಡೆದು ಹೋದ ಅನಿರೀಕ್ಷಿತವಾದುದಕ್ಕೆ ಪಶ್ಚಾತ್ತಾಪವಿಲ್ಲ, ಪುಟ್ಟದೊಂದು ಸಂತೃಪ್ತಿ ಇದೆ. ಹಾಗಾದರೆ ಪ್ರಾರ್ಥನಾ ಕೂಡ ತನ್ನನ್ನ ಪ್ರೀತಿಸ್ತಾಳ? ಮದುವೆಯಾಗುವಷ್ಟು. ಸಾಮಾನ್ಯವಾಗಿ ಆ ವಯಸ್ಸಿನ ಹುಡುಗಿಯನ್ನ ಶಾಶ್ವತವಾಗಿ ಅವಳ ಮನೆಯಿಂದ ಓಡಿಸ್ಕೊಂಡು ಬಂದುಬಿಡುವ ಮುನ್ನ ರಾತ್ರಿ ಎಂತ ಹುಡುಗನಾದ್ರೂ ಈ 2 ಪ್ರಶ್ನೆಗಳನ್ನ ಕೇಳಿಯೇ ಕೇಳಿರ್ತಾನೆ. ಪ್ರೀತಿಸದಿದ್ದರೆ, ಮದುವೆಯಾಗಲು ಒಪ್ಪದಿದ್ದರೆ, ಹಾಗೆ ಶಾಶ್ವತವಾಗಿ ಮನೆಯ ಬಂಧವನ್ನ ಕಳಚಿಕೊಂಡು ಬಂದು ಬಿಡ್ತಾಳ ಹುಡುಗಿ? ಗೊತ್ತಿಲ್ಲ. ತಾನು ಮಾತ್ರ ಯಾವ ಪ್ರಶ್ನೆಯನ್ನು ಕೇಳಿರ್ಲಿಲ್ಲ. ಇವತ್ತಿನ ಈ ತನಕವೂ ಕೇಳಿಲ್ಲ. ತನ್ನ ಪ್ರಶ್ನೆಗಳೇ ತನ್ನಲ್ಲಿನ್ನೂ ಬಗೆಹರಿಯದ ಮೂರ್ತ ರೂಪ ಪಡೆದಿಲ್ಲ. ನಿಜಕ್ಕೂ ತಾನು ಪ್ರಾರ್ಥನಾಳನ್ನ ಪ್ರೀತಿಸ್ತಿದ್ದೀನಾ? ಪ್ರೀತಿ ಎಂದರೆ ಹೀಗೆ ಓಡ್ಬರೋದಾ? ಊರಿಂದ ಊರಿಗೆ ಹಠಕ್ಕೆ ಬಿದ್ದು ನಡೆದು ಬರುವುದೇನಾ?
ಹೆಬ್ಬೆರಳು ಸಿಡಿದ ಕಾಲಿಗೆ ಉಗುರು ಬೆಚ್ಚಗಿನ ನೀರು ಹನಿಸಿ ಹಿತವಾದದ್ದೊಂದು ಕಂಫರ್ಟ್ ಒದಗಿಸುವುದೇನಾ? ಹೋಟೆಲ್ನಿಂದ ಇಡ್ಲಿ ತಂದು ತಿನ್ನಿಸಿದಷ್ಟೇ ಸಹಜವಾಗಿ ಅನಾಯಾಸವಾಗಿ ಅವಳ ಭಾಗ್ಯಕ್ಕೊಂದು ಡಾಕ್ಟರಿಕೆ ತಂದು ಕೊಡುತ್ತೇನೆಂದು ಹೊರಡುವುದೇನಾ? ತಮ್ಮಿಬ್ಬರ ಮಧ್ಯೆ ಇದ್ಯಾವುದೋ ಅವ್ಯಕ್ತ ಒಪ್ಪಂದವಿದೆ ಎಂಬುದು ಪ್ರಾರ್ಥನಾಳಿಗಿಂತ ಚೆನ್ನಾಗಿ ತನಗೆ ಗೊತ್ತು. ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿಯೇನಾ? ಹಿಮವಂತನಿಗೆ ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಯಾವತ್ತೂ ಬೇಕಿರಲಿಲ್ಲ. ಅಸಲಿಗೆ ಆತನಕ ಒಬ್ಬ ನರಸಿಂಹಯ್ಯನವರನ್ನ ಬಿಟ್ಟು ಅವನು ಯಾರನ್ನ ಪ್ರೀತಿಸಿ ಕೂಡ ಇರಲಿಲ್ಲ. ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ, ಅದು ಹೊಂದಾಣಿಕೆ. ಬೆಳಿಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕಿಬಿಡ್ತದೆ. ಕೈ ಚಾಚಿದ ಹುಡುಗಿಯರನ್ನ ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ. ಅದಲ್ಲ, ತಾನ್ ಬಯಸಿದ್ದು ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ 100 ಜರೂರತ್ತುಗಳು ಸೃಷ್ಟಿಯಾಗಬೇಕು. ಕನಸುಗಳ ಫಸಲು ಎದ್ದು ನಿಲ್ಲಬೇಕು. ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು, ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು. ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂತಹದ್ದಲ್ಲ, ಕೂಡಿ ನಡೆಸುವಂತಹದ್ದೂ ಅಲ್ಲ, ಕೈ ಹಿಡಿದು ನಡೆಸುವಂತಹದ್ದೂ ಅಲ್ಲ. ಪ್ರೀತಿ ತಬ್ಬುಗೆಯಲ್ಲ, ಪ್ರೀತಿ ಉನ್ಮಾದವಲ್ಲ, ಪ್ರೀತಿ ನಿಟ್ಟುಸಿರಲ್ಲ. ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ. 3 ಸಂಜೆ ಹೊತ್ತಿನಲ್ಲಿ ಕತ್ತಲಿನೊಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ, ಬಿಸಿಲಿನ ನೆತ್ತಿಯ ಮೇಲೆ ಮೋಡ ಗುಟ್ಟುವಂತಹ ಮೋದ, ತನ್ನ ಬಯಕೆಗಳೇ ಇಲ್ಲದ ಶುಷ್ಕ ದಾರಿಯೊಳಕ್ಕೆ ಎಲ್ಲಿಂದಲೋ ಒಂದು ಕಾಲು ದಾರಿ ಎಂಬಂತೆ ಪ್ರಾರ್ಥನಾಳ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗ. ಯಾವ ವಿವರಣೆಗಳಿಗೂ ನಿಲುಕದಂತಾಗಿರಬೇಕು ಪ್ರೀತಿ, ಅದು ಮಾತ್ರ ಶಾಶ್ವತ. ಅಂಥದ್ದೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಸಂಭವಿಸಿದೆಯಾ? ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿದ ಹಿಮವಂತ. ಅವಳೀಗ ದೇಹದ ಬಗ್ಗೆ ಯೋಚಿಸ್ತಿದ್ಲು. ಹಿಮವಂತನ ಬಗ್ಗೆ ಯೋಚಿಸುವುದೆಂದರೆ ಅವನ ದೇಹದ ಬಗ್ಗೆ ಯೋಚಿಸುವುದು, ಹೌದಲ್ಲವೇ? ಈ ಪುಸ್ತಕದ ಮುಂದಿನ ಸಂಚಿಕೆಯ ಆಡಿಯೋಗಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.